ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಏನು ಗಲ್ಫ್ ರಾಷ್ಟ್ರಗಳ ಯುದ್ಧ ತಾರಕಕ್ಕೇರಿದೆ. ಒಬ್ಬರಿಗಿಂತ ಒಬ್ಬರು ಮಿಗಿಲು, ನಿಮಗಿಂತ ನಾನು, ನನಗಿಂತ ನೀನು ಎಂಬ ಒಂದು ಪೈಪೋಟಿಯಲ್ಲಿ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ನಡೆಸ್ತಾ ಇದೆ. ಈ ಯುದ್ಧ ಪರಿಣಾಮ 3 ವಾರಗಳ ಮುಗಿತಾ ಬಂತು. ಆದರೂ ಕೂಡ ಇದು ಯುದ್ಧ ಇನ್ನು ತಾರಕಕ್ಕೇರೋದ್ರಲ್ಲೇ ಇದೆ. ನಾನು ಯಾರಿಗೂ ಕಮ್ಮಿ ಇಲ್ಲ, ನಾವು ಯಾರಿಗೂ ಹೆದರೋದಿಲ್ಲ, ನಾವು ಭಯ ಪಡೋದಿಲ್ಲ ಅಂತೇಳಿ ಗಲ್ಫ್ ರಾಷ್ಟ್ರ ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲ ಅಂತೇಳಿ ಇರಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಈ 2 ದಾಳಿಗಳಿಂದ ಭಾರತದ ಒಂದು ರಾಷ್ಟ್ರಕ್ಕೆ ತುಂಬಾನೇ ಒಂದು ಪೆಟ್ಟು ಬೀಳ್ತಾ ಇದೆ. ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಏನು ಮೆಟೀರಿಯಲ್ಸ್ಗಳು ಏನ್ ಬರ್ತಿದ್ವು, ರಾ ಮೆಟೀರಿಯಲ್ಸ್ಗಳು, ಈ ರಾ ಮೆಟೀರಿಯಲ್ಸ್ಗಳು ತುಂಬಾನೇ ಬರ್ತಕ್ಕಂಥ ಮೆಟೀರಿಯಲ್ಸ್ ಕಡಿಮೆ ಆಗ್ತಾ ಇದೆ. ಇದರಿಂದ ಭಾರತದಲ್ಲಿರ್ತಕ್ಕಂಥ ಅನೇಕ ಫ್ಯಾಕ್ಟರಿಗಳು ತಮ್ಮ ಉತ್ಪಾದನೆಯನ್ನ ನಿಲ್ಲಿಸಿದ್ದಾರೆ, ಫ್ಯಾಕ್ಟರಿಗಳನ್ನ ಬಂದ್ ಮಾಡಿದ್ದಾರೆ. ಅನೇಕ ಕೈಗಾರಿಕೆಗಳಿಗೂ ಈ ಒಂದು ಯುದ್ಧ ಒಂದು ಪರಿಣಾಮವನ್ನ ಬೀರ್ತಾ ಇದೆ. ಏನು ಗಲ್ಫ್ ರಾಷ್ಟ್ರಗಳ ಯುದ್ಧ ಏನು 3ನೇ ಮಹಾಯುದ್ಧಕ್ಕೆ ಹೋಗುತ್ತಾ ಅನ್ನೋ ಒಂದು ಭೀತಿ ಈ ವಿಶ್ವದಲ್ಲಿ ಕಾಡ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಭಾರತಕ್ಕಷ್ಟೇ ಅಲ್ಲ, ಎಲ್ಲಾ ರಾಷ್ಟ್ರಗಳಿಗೂ ಇದು ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಭಾರತದ ಆರ್ಥಿಕ ಪರಿಸ್ಥಿತಿಗೆ ತುಂಬಾನೇ ಹೊಡೆತ ಬೀಳ್ತಾ ಇದೆ. ಯಾಕಂದ್ರೆ ಭಾರತದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಅನೇಕ ಕಾರ್ಖಾನೆಗಳು ಇವತ್ತು ಬಂದ್ ಮಾಡುವಂತ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಯಾಕಂತಂದ್ರೆ ಉತ್ಪಾದನೆ ಮಾಡೋದಕ್ಕೆ ಅನೇಕ ಕಚ್ಚಾ ಸಾಮಗ್ರಿಗಳು ಬೇಕು. ಹಾಗೆ ರಫ್ತು ಮಾಡ್ಕೊಳ್ಳೋದಕ್ಕೆ ಅನೇಕ ದೇಶಗಳಿಂದ ಬರ್ತಕ್ಕಂಥ ಏನು ರಾ ಮೆಟೀರಿಯಲ್ ಏನಿದೆ, ಆ ಒಂದು ಮೆಟೀರಿಯಲ್ಗಳು ಬರ್ತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಹಾಗೆ ಸಿಲಿಂಡರ್ಗಳ ಬಾಳಿಕೆ ಅಂತೂ ಹೇಳ್ತಿರ್ದು ಬಿಡ್ರಿ. ಸಿಲಿಂಡರ್ ಇವತ್ತು ಭಾರತದಲ್ಲಿ ಗ್ಯಾಸ್, ಯಾಕಂದ್ರೆ ಗ್ಯಾಸ್ ಅಂದ ತಕ್ಷಣ ಅನೇಕ ಭಾರತದಲ್ಲಿ ಇರ್ತಕ್ಕಂಥ ಅನೇಕ ಹೋಟೆಲ್ಗಳು ಕೂಡ ಈ ಒಂದು ಗ್ಯಾಸ್ ಅಭಾವದಿಂದ ತತ್ತರಾಗಿದ್ದಾರೆ. ಹಾಗೆ ನಮ್ಮ ಬೆಂಗಳೂರು ಗ್ರಾಮದ ತರ ಹಾಗೂ ಬೆಂಗಳೂರು ನಗರ, ಈ ನಗರಗಳಲ್ಲಿ ಇರ್ತಕ್ಕಂಥ ಹೋಟೆಲ್ಗಳು ಏನಿದ್ದಾರೆ, ಹೋಟೆಲ್ಗಳ ಸಂಘದ ವತಿಯಿಂದ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ನಮಗೆ ಗ್ಯಾಸ್ ಅನ್ನ ನೀಡಿ, ನಮಗೆ ಸಿಲಿಂಡರ್ಗಳನ್ನ ಒದಗಿಸಿಕೊಡಿ ಅಂತೇಳಿ ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ಅಷ್ಟೊಂದು ಅಭಾವ ಆಗ್ತಾ ಇದೆ. ಅನೇಕ ಹೋಟೆಲ್ಗಳು ಇವತ್ತು ಕಾರ್ಯವನ್ನ ನಿಲ್ಲಿಸಿದ್ದಾವೆ, ಅನೇಕ ಹೋಟೆಲ್ಗಳು ಮುಚ್ಚಿದ್ದಾವೆ, ಅನೇಕ ಉದ್ಯಮಗಳು ನಿಲ್ಲಿಸಿದ್ದಾರೆ. ಇದರಿಂದ ಭಾರತದ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಬಿಗಡಾಯಿಸಿದೆ ಅಂತೇಳಿ ಈ ಒಂದು ಯುದ್ಧ ಹೀಗೆ ಮುಂದುವರೆದ್ರೆ ಭಾರತ ಈ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಹದಗೆಡುತ್ತೆ ಅಂತೇಳಿ ನಾವು ಕೂಡ ಭಾವಿಸ್ತಾ ಇದ್ದೇವೆ.